ಕ್ಯಾಮರಾ ರೋಲಿಂಗ್ ಆಕ್ಷನ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶಾಲ್ ಸಾಗರ್. ವೆಲ್ಕಮ್ ಟು ಟೆಕ್ವೈಬ್ ಕನ್ನಡ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಫೋನ್ ಬ್ಯಾಟ್ರಿ ಹೇಗೆ ಸೇವ್ ಮಾಡಬೇಕು ಹಾಗೂ ಬ್ಯಾಟ್ರಿ ಕನ್ಸಂಪ್ಷನ್ ಹೇಗೆ ಕಡಿಮೆ ಮಾಡಬೇಕು ಅಂತ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅನ್ಕೊಂಡಿದ್ದೀನಿ. ಬನ್ನಿ ಫಸ್ಟ್ ಟಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ ಚಾರ್ಜ್ ಮಾಡುವಾಗ ಯಾವಾಗಲೂ ತುಂಬ ಕಡಿಮೆ ಚಾರ್ಜ್ ಇದ್ದರೆ ಮಾತ್ರ ಫೋನ್ ಚಾರ್ಜ್ಗೆ ಹಾಕಬೇಕು. ಇಲ್ಲಾಂದರೆ 85-90% ಚಾರ್ಜ್ ಇದ್ರೂ ಕೂಡ ಪದೇ ಪದೇ ಚಾರ್ಜ್ ಮಾಡೋದು ಮಾಡಬಾರ್ದು. ಇದರಿಂದ ನಿಮ್ಮ ಬ್ಯಾಟ್ರಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಹಾಗೂ ನೀವು ಫುಲ್ ಚಾರ್ಜ್ ಮಾಡಿದ್ರೂ ಕೂಡ ಬೇಗ ಡಿಸ್ಚಾರ್ಜ್ ಆಗಿಬಿಡುತ್ತೆ. ನೀವೇನಾದರೂ ಒಂದು ಹೊಸ ಫೋನ್ ಪರ್ಚೇಸ್ ಮಾಡ್ತೀರಾ ಅಂದರೆ ಯಾವಾಗಲೂ ಒಂದು ಮೀಡಿಯಂ ವ್ಯಾಟಲ್ಲಿರೋ ಚಾರ್ಜರನ್ನು ಪರ್ಚೇಸ್ ಮಾಡಬೇಕು. ತೀರಾ ಹೈ ವ್ಯಾಟ್ ಅಥವಾ ಲೋ ವ್ಯಾಟ್ ಚಾರ್ಜರನ್ನು ಪರ್ಚೇಸ್ ಮಾಡಬಾರ್ದು. ಯಾಕಂದರೆ ಇದರಿಂದ ನಿಮ್ಮ ಫೋನ್ ಬ್ಯಾಟ್ರಿ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ನಿಮ್ಮ ಬ್ಯಾಟ್ರಿ ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಫೋನಿನ ಚಾರ್ಜರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂದರೆ ಅದನ್ನು ಓವರ್ ನೈಟ್ ಚಾರ್ಜ್ ಹಾಕೋದು ಬೇಡ. ಯಾಕಂದರೆ ಇದರಿಂದ ನಿಮ್ಮ ಬ್ಯಾಟ್ರಿ ಹಾಳಾಗ್ಬಿಡುತ್ತೆ. ನಿಮ್ಮ ಫೋನಿನ ಚಾರ್ಜರ್ ಕೆಟ್ಟೋಗಿದೆ ಅಂದರೆ ನೀವು ಪುನಃ ಒರಿಜಿನಲ್ ಚಾರ್ಜರನ್ನೇ ಯೂಸ್ ಮಾಡಬೇಕು ಹಾಗೂ ಬೇರೆ ಕಂಪ್ನಿಯ ಚಾರ್ಜರನ್ನು ಯೂಸ್ ಮಾಡಬಾರ್ದು. ಇದರಿಂದ ನಿಮ್ಮ ಬ್ಯಾಟ್ರಿ ಹಾಗೂ ನಿಮ್ಮ ಫೋನ್ ಎರಡೂ ಹಾಳಾಗ್ಬಿಡುತ್ತೆ. ಯಾವಾಗಲೂ ನಿಮ್ಮ ಫೋನ್ ಒಂದು ನಾರ್ಮಲ್ ಅಟ್ಮಾಸ್ಫಿಯರಲ್ಲಿ ಚಾರ್ಜ್ ಮಾಡಬೇಕು. ತೀರಾ ಕೂಲ್ ಅಥವಾ ತೀರಾ ಹೀಟ್ ಅಟ್ಮಾಸ್ಫಿಯರಲ್ಲಿ ಚಾರ್ಜ್ ಹಾಕಬಾರ್ದು. ಯಾಕಂದರೆ ಇದರಿಂದ ನಿಮ್ಮ ಬ್ಯಾಟ್ರಿ ಹೀಟ್ ಆಗುವ ಸಾಧ್ಯತೆ ಇರುತ್ತದೆ. ಎಲ್ಲರೂ ಅಂದ್ಕೊಂಡಿರ್ತೀರ ನಿಮ್ಮ ಫೋನ್ ಸ್ವಿಚ್ ಆಫ್ ಮೋಡಲ್ಲೇ ಇದ್ದರೆ ಅದು ಬ್ಯಾಟ್ರಿ ಸೇವ್ ಮಾಡುತ್ತೆ ಅಂತ. ಆದರೆ ಅದು ತಪ್ಪು. ಯಾಕಂದರೆ ನಿಮ್ಮ ಫೋನ್ ಸ್ವಿಚ್ ಆನ್ ಆಗಿದ್ದರೆ ಮಾತ್ರ ಅದು ಹೆಲ್ದಿ ಆಗಿರುತ್ತೆ. ಇಲ್ಲಾಂದರೆ ನಿಮ್ಮ ಬ್ಯಾಟ್ರಿ ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ನೀವೇನಾದರೂ ಒಂದು ಅಮೋಲ್ಡ್ ಡಿಸ್ಪ್ಲೇ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದು ಕೂಡ ನಿಮ್ಮ ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತದೆ. ಯಾವಾಗಲೂ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗಲು ಮೇನ್ ಕಾರಣ ನಿಮ್ಮ ಫೋನಿನ ಡಿಸ್ಪ್ಲೇ. ಸೊ ಯಾವಾಗಲೂ ಒಂದು ಬ್ಲ್ಯಾಕ್ ಥೀಮ್ ಅಥವಾ ಬ್ಲ್ಯಾಕ್ ವಾಲ್ಪೇಪರ್ ಯೂಸ್ ಮಾಡಿ. ಇದರಿಂದ ಆದಷ್ಟು ಕಡಿಮೆ ಚಾರ್ಜ್ ನಿಮ್ಮ ಫೋನ್ ಯೂಸ್ ಮಾಡುತ್ತದೆ. ನಿಮ್ಮ ಫೋನಿನ ಡಿಸ್ಪ್ಲೇ ಬ್ರೈಟ್ನೆಸ್ ಯಾವಾಗಲೂ ಮೀಡಿಯಂಗೆ ಸೆಟ್ ಮಾಡಬೇಕು ಹಾಗೂ ನಿಮ್ಮ ಫೋನಲ್ಲಿ ಯಾವಾಗಲೂ ಒಂದು ಅಪ್ಡೇಟ್ ಬಂದಾಗ ತಕ್ಷಣ ಅಪ್ಡೇಟ್ ಮಾಡಬಾರ್ದು. ಯಾಕಂದರೆ ಇದರಲ್ಲಿ ಬಗ್ಸ್ ಅಂದರೆ ಪ್ರಾಬ್ಲಮ್ಸ್ ಇರುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ಸ್ವಲ್ಪ ದಿವಸ ಬಿಟ್ಟು ಒಂದು ಸ್ಟೇಬಲ್ ಇರುವ ಅಪ್ಡೇಟನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಫೋನಿನ ಬ್ಯಾಟ್ರಿ ಡ್ರೈನ್ ಆಗಲು ಮೇನ್ ಕಾರಣ ನಿಮ್ಮ ಫೋನಿನ ಅಪ್ಲಿಕೇಶನ್ಸ್. ನೀವೇನಾದರೂ ಒಂದು ಫೇಸ್ಬುಕ್, ಮೆಸೆಂಜರ್ ಅಥವಾ ತುಂಬ ಡೇಟಾ ಕನ್ಸ್ಯೂಮ್ ಮಾಡೋ ಆ್ಯಪ್ಸ್ ಇದ್ದರೆ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು ಅಥವಾ ನೀವು ಅದರ ಲೈಟ್ ಮೋಡ್ ಅಪ್ಲಿಕೇಶನ್ಸ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತದೆ. ನಿಮ್ಮ ಫೋನಲ್ಲಿರುವ ಲಾಕ್ ಸ್ಕ್ರೀನ್ ಟೈಮೌಟ್ ಅನ್ನು 15 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ಗೆ ಸೆಟ್ ಮಾಡಬೇಕು. ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತದೆ. ಮತ್ತು ಎಲ್ಲ ಫೋನಲ್ಲಿ ಕೂಡ ಒಂದು ಬ್ಯಾಟ್ರಿ ಸೇವಿಂಗ್ ಮೋಡ್ ಆಪ್ಷನ್ ಇರುತ್ತದೆ. ಇದನ್ನು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇದನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಫೋನಿನ ಚಾರ್ಜ್ ಅನ್ನು ನೀವು ಸೇವ್ ಮಾಡ್ಕೋಬಹುದು. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾನು ಹೇಳಿರುವ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ಹಾಗೂ ನಿಮ್ಮ ಫೋನಿನ ಬ್ಯಾಟ್ರಿ ತುಂಬ ಹೊತ್ತು ಬರೋ ಥರ ನೀವು ನೋಡ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಹಾಗೂ ನಾನೇನಾದರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕನ್ನಡದಲ್ಲಿ ಪ್ರಾರಂಭ ಆಗಿರುವ ಈ ಒಂದು ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.